ಇವತ್ತೆಲ್ಲ ಹಿಂದೆ ತಿರುಗಿ ನೋಡಿದಾಗ ಹೌದು ಮೇಲಿಂದ ನೋಡಕ್ಕೆ ಇವೆಲ್ಲ ಕ್ಲಾರಿಟಿ ಇದೆ. ಬಟ್ ಅವತ್ತಿಂದು ಆಫ್ಟರ್ 1-2 ಸಕ್ಸಸ್ ಆಲ್ಸೋ ಯಾವ್ಯಾವ ಥರ ಇನ್ಸೆಕ್ಯೂರಿಟೀಸ್ಗಳು ಇರುತ್ತೆ ಒಬ್ಬ ಆರ್ಟಿಸ್ಟ್ಗೆ? ವಾಟ್ ಡಿಡ್ ಯು ಗೋ ಥ್ರೂ? ಸಕ್ಸಸ್ ನೋಡಿದ್ಮೇಲೆ ಅದೇ ಒಂದಷ್ಟು ಪಾಯಿಂಟಲ್ಲಿ ನಾವೆಷ್ಟೇ ಲೇಬಲ್ ಸೈನ್ ಆಗಿದ್ರು ಅಥವಾ ಎಷ್ಟೇ ಡೀಲ್ಸ್ ಇದ್ದರು ನಮ್ಮ ಕೈಯಲ್ಲಿ, ಕೆಲವೊಂದು ಸತಿ ಫಿನಾನ್ಷಿಯಲಿ ಇದಾಗ್ಬಿಡುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಆ ಇನ್ಸೆಕ್ಯೂರಿಟೀಸ್ ನನಗಿತ್ತು. ಬಿಕಾಸ್ ಆ ಸ್ಟೆಬಿಲಿಟಿ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಈಗ ನಾನು ಇದನ್ನೇ ನಂಬ್ಕೊಂಡಿದ್ದಾಗ ಒಂದು ಸ್ಟೆಬಿಲಿಟಿ ಬೇಕೇ ಬೇಕಲ್ವಾ. ಸೊ ಕೆಲವೊಂದು ಪಾಯಿಂಟಲ್ಲಿ ಆಗಿತ್ತು. ಅದಾದಮೇಲೆ ರಾಕಿ ಬಾಯ್ ಎಲ್ಲ ಆದಮೇಲೆ ಐ ಥಿಂಕ್ ಎಲ್ಲ ಸಾಂಗ್ಸು ಸಾರ್ಟೆಡ್ ಆಯಿತು. ಆ್ಯಕ್ಚುಲಿ ದಟ್ ವಾಸ್ ಅ ಫೈನಲ್ ನೇಲ್ ಆನ್ ದ ಕಾಫಿನ್ ಥರ. ಅಲ್ಲಿಂದ ನೋ ಇದು ಥರ ಅಂತ. ಸೊ ಐ ಥಿಂಕ್ MC ಬಿಜು ಅವರು ಇಲ್ಲಿ ಬಂದಾಗ ಹಿ ವಾಸ್ ವೆರಿ ಸ್ವೀಟ್ ಎನಫ್ ಟು ಓಪನ್ ಅಪ್ ಆನ್ ನಂಬರ್ಸ್. ಲೈಕ್ ಬಿಲೀವ್ ಅದೆಲ್ಲ ಆದರೆ ಒಂದೊಂದು ಟ್ರ್ಯಾಕ್ಗೂ 10 ಲಕ್ಷ 5 ಲಕ್ಷ 15 ಲಕ್ಷ ಈ ಥರ ಇದೆ ಅಂತ. ಇದು ಕೇಳರಿಯದ. ಯಾಕೆಂದರೆ ಜನಕ್ಕೇನೋ ಈ ಆಲ್ಬಮ್ ಅಂದರೆ ಏನೋ ಒಂದು ಸಾಂಗ್ ಮಾಡ್ತಾರೆ ಕಣೋ ಯೂಸು ಅಂತ ಅಷ್ಟೇ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ನಾವು ಕೆಲವರು ಇನಿಷಿಯಲಿ. ಸೊ ಇನಿಷಿಯಲ್ ಡೇಸ್ ಪ್ರೊಡ್ಯೂಸರ್ಸ್ಗಳನ್ನು ಹುಡ್ಕೋದು, ಇಷ್ಟು ಸಾಂಗ್ ಇಷ್ಟು ಬಜೆಟಿಂಗು ಇವೆಲ್ಲ ಹೆಂಗಾಗತ್ತೆ ರಾಹುಲ್? ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಬಿಕಾಸ್ ಈಗೆಲ್ಲ ಹೆಂಗಾಗಿದೆ ಅಂದರೆ ಲೇಬಲ್ಸೇ ಪಿಕ್ ಮಾಡ್ತಾರೆ ಆರ್ಟಿಸ್ಟ್ಗಳನ್ನ, ಯಾರು ನಂಬರ್ಸ್ ಚೆನ್ನಾಗಿದೆ, ಯಾರು ದಿ ಬೆಸ್ಟ್. ಆ್ಯಂಡ್ ಅವರು ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ಯಾರು ಜನ್ರೇಟ್ ಮಾಡ್ತಾರೆ ನಂಬರ್ಸ್ನ, ಅಥವಾ ಯೂಟ್ಯೂಬಲ್ಲೇ ಆಗಲಿ ಎಕ್ಸಾಂಪಲ್, ಆ ಥರದವ್ರನ್ನ ಪಿಕ್ ಮಾಡ್ತಾರೆ ಬೇಸಿಕಲಿ. ಬಟ್ ಆರ್ಟಿಸ್ಟ್ಗಳು ಈ ಕನ್ನಡದಲ್ಲೇ ತೊಗೊಳ್ಳಿ ತುಂಬ ರೇರ್, ಅಂದರೆ ತುಂಬ ಕಮ್ಮಿ. ಜಾಸ್ತಿ ಜನ ಲೇಬಲ್ಸ್ಗೆ ಸೈನ್ ಆಗಿರೋದೇ ಕಮ್ಮಿ. ಆ್ಯಂಡ್ ನೀವು ಬೇರೆ ಲೇಬಲ್ಸ್ ಬಿಟ್ಟು ಇಂಡಿವಿಜುವಲ್ ಪ್ರೊಡ್ಯೂಸರ್ಸ್ನ ಹುಡ್ಕೊಂಡು ಹೋಗ್ತೀರಾ ಅಂತ ಅಂದರೆ ಹುಡ್ಕೋದೇ ಕಷ್ಟ ಫಸ್ಟ್ ಆಫ್ ಆಲ್. ಯಾಕಂದರೆ ಅವ್ರು ರಿಟರ್ನ್ ಕೇಳ್ತಾರೆ. ರಿಟರ್ನ್ಸ್ ಎಲ್ಲ ಕಡೆ ರಿಟರ್ನ್ಸ್ ಕೇಳ್ತಾರೆ. ನಾನು ಆಯ್ತಪ್ಪ ಇಷ್ಟು ದುಡ್ಡು ಹಾಕ್ತೀನಿ, ನನಗೆ ಎಷ್ಟು ಏನು ಕೊಡ್ತೀಯ, ಏನು ಸಿಗುತ್ತೆ ಅಂತ. ಸೊ ಅದನ್ನು ನಾವು ಗ್ಯಾರಂಟಿ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಸಾಂಗ್ ನಮ್ಮ ತಲೆಯಲ್ಲಿ ನಮಗಿರುತ್ತೆ, ಆಯ್ತಾ ಇದು ಸಖತ್ ಹಿಟ್ ಆಗುತ್ತೆ ಬಿಕಾಸ್ ನಂಗೆ ಅದು ಕಾನ್ಫಿಡೆನ್ಸ್ ಇದೆ ಅನ್ನೋದು ನಮಗಿರುತ್ತೆ. ಬಟ್ ಆಡಿಯನ್ಸ್ಗೆ ಇಷ್ಟ ಆದರೆ ಅಲ್ವಾ, ಆಡಿಯನ್ಸ್ ಪುಷ್ ಮಾಡಿದ್ರೆ ಅಲ್ವಾ, ಆಡಿಯನ್ಸ್ ನೋಡಿ ಖುಷಿ ಪಟ್ಟರೆ ಅಲ್ವಾ ಅದು ಜಾಸ್ತಿ ರೀಚ್ ಆಗೋದು. ಆ್ಯಂಡ್ ಇವಾಗ ರೀಲ್ಸ್ ಕಾಲ ಬಂದಿದೆ, ಅದು ಬೇರೆ ಕಥೆನೇ. ಈಗ ರೀಲ್ಸಲ್ಲಿ ಹಿಟ್ ಆಗ್ಬೇಕು ಎಲ್ಲನೂ. ಸೊ ಹಾಗೆ ಆವಾಗ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಅಂದರೆ ಪ್ರೊಡ್ಯೂಸರ್ಸ್ ಹುಡ್ಕೋದು ಕಷ್ಟ, ಸಿಗೋದು ಕಷ್ಟ, ಸಾಂಗ್ಸ್ ಮಾಡೋದು ಕಷ್ಟ. ಸೊ ಹಂಗಿದ್ದಾಗ ನಾವೆಲ್ಲ ಫ್ರೆಂಡ್ಸ್ ಸೇರಿಕೊಂಡು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಇಟ್ಕೊಂಡು ನಾವೇ ಪ್ರೊಡ್ಯೂಸ್ ಮಾಡ್ಕೊಂಡು ನಾವೇ ಮ್ಯೂಸಿಕ್ ವಿಡಿಯೋಸ್ ಮಾಡೋ ಥರ ಆಯಿತು ಒಂದು ಟೈಮಲ್ಲಿ. ನಾನು ಯಾವಾಗ ರೆಕಾರ್ಡ್ ಲೇಬಲ್ಗೆ ಸೈನ್ ಆದೆ ಕಂಪ್ಲೀಟ್ಲಿ ಬೇರೆ ಆಟನೇ.